ಬುಡಕಟ್ಟು ಜನಾಂಗ ಅನ್ನೋದಕ್ಕಿಂತ ಆದಿವಾಸಿಗಳ ಭೌಗೋಳಿಕ ಹಂಚಿಕೆಯನ್ನು ಆದಿವಾಸಿಗಳ ಭೌಗೋಳಿಕ ಹಂಚಿಕೆ ಪರಿಶಿಷ್ಟ ಜಾತಿಯನ್ನ ಹರಿಜನ ಅಂತ ಕರೆದಿದ್ದಾರೆ. ಹೇಳಿದೆ ಒಂದು ಕ್ವಶನ್ ಮಾಡಕ್ಕೆ 15 ನಿಮಿಷ ಬೇಕು. ನಿಮಗೆ ಕೇಳೋಕ್ಕೂ ಬರಲ್ಲ, ಆನ್ಸರ್ ಕೊಡೋಕ್ಕೂ ಬರಲ್ಲ, ಕೇಳೋದು ಒಂದು ಕ್ವಶನ್ ಕ್ರಿಯೇಟ್ ಮಾಡಕ್ಕಂತ ಬರಲ್ಲ. ಮಾಡಿದ್ರೆ ಕೇಳಿಬೇಕಾ ಲಾಸ್ಟ್ ಇಯರ್ ಬಿಡೋದು ಪರಿಶಿಷ್ಟ ಜಾತಿ ನಾನೇ ಹೇಳಿದ್ದು SC ಪರಿಶಿಷ್ಟ ಜಾತಿಯಿಂದ ಹರಿಜನ ಅಂತ ಮೊದಲು ಕರ್ತವ್ಯ ಯಾರು ಅದಕ್ಕೆ ಹೋಗ್ತಿದ್ದು ತಪ್ಪು ಮಾಡ್ತಿದ್ದೇನೆ. ಅದನ್ನ ಆ ಪದವನ್ನ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು? ಮೊದಲು ಕರೆದವರು ಯಾರು? ಅದನ್ನ ಹೇಳಿದ್ರು. ಓದುತ್ತಾ ಇದ್ದೀನಿ ಮನೆಗೆ ಕರ್ಕೊಂಡು ಬಂದು ಕುತ್ಕೊಂಡು ಮಧ್ಯಾಹ್ನ ಮನೆ ಹೋದ್ರೆ ಆಗಲ್ಲ. ಓದ್ತಾ ಇರ್ತೀನಿ. ನೆಕ್ಸ್ಟ್ ಮಂಗಳವಾರದಿಂದ ಬೆಳಿತವೆ ಸರಸರಿಯಾಗಿ. ಗುಜರಾತಿನ ನರಸಿಂಹ ಮೆಹ್ತಾ ಅನ್ನೋನು ಮೊದಲು ಆ ಪದ ಪರಿಚಯ ಮಾಡುವುದು ಅಂತ ಹೇಳ್ತೀನಿ. ಅದನ್ನ ಆ ಪದ ಗಾಂಧಿಗೆ ಇಷ್ಟವಾಯಿತು, ಅದಕ್ಕೆ ಅದನ್ನ ಹೆಚ್ಚು ಜನಪ್ರಿಯಗೊಳಿಸುವುದು ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ನೆಕ್ಸ್ಟ್ ಪಾರ್ಟ್ SC ಪರಿಶಿಷ್ಟ ಜಾತಿ ಅಂದ್ರೇನು ಸಂಸ್ಥೆಗಳನ್ನ ತಯಾರು ಮಾಡಿದ್ದೀವಿ, ಗೊತ್ತಿದೆ ಹೇಳಿದ್ವಿ. ಈಗ ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿಗಳ ಬಗ್ಗೆ ತಿಳ್ಕೊಳ್ಳಿ. ಆದಿವಾಸಿಗಳಂದ್ರೆ ಯಾರು? ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿಗಳು. ಸೊ ಈ ದೇಶದಲ್ಲಿ ಅವ್ರ ಜನಸಂಖ್ಯೆ ಎಷ್ಟಿದೆ, ಅವರು ಹೇಗಿದ್ದಾರೆ, ಭಾರತದಲ್ಲಿ ಅವರು ಎಲ್ಲೆಲ್ಲಿದ್ದಾರೆ, ಅದರ ಬಗ್ಗೆ ಇಷ್ಟು ಮಾಹಿತಿ ಕೇಳ್ತಾನೆ. ಭೌಗೋಳಿಕ ಹಂಚಿಕೆ ಭಾರತದ ಭೂಪಟವನ್ನು ನಾವು 3 ವಲಯಗಳಾಗಿ ವರ್ಗೀಕರಣ ಮಾಡ್ತೀವಿ. ಆದಿವಾಸಿಗಳ ಜನಸಂಖ್ಯೆ ಸಂದರ್ಭ. ಅದಕ್ಕಿಂತ ಮುಂಚೆ ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿ ಅಂದರೆ ಯಾರು? ಒಂದು ವಿಶಿಷ್ಟವಾದಂಥ ಹೆಸರನ್ನು ಇಟ್ಕೊಂಡು ಬಹಳ ಸಾಂಪ್ರದಾಯಿಕ ಬದುಕನ್ನು ಕಟ್ಕೊಂಡು ಬೆಟ್ಟ ಬೆಟ್ಟ ಕಾನೂನುಗಳಲ್ಲಿ ವಾಸಿಸ್ತಾ ತಮ್ಮದೇ ಆದಂಥ ಸಂಸ್ಕೃತಿಯನ್ನು ಇಟ್ಕೊಂಡಂಥ ಒಂದು ಜನಾಂಗ. ಅವರು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಆದಿವಾಸಿಗಳು ಅಂದರೆ ಹಿಂದೂಗಳಲ್ಲ, ಕ್ರಿಸ್ತಿಯರಲ್ಲ, ಮುಸ್ಲಿಮ್ಸ್ ಅಲ್ಲ, ಇನ್ನೊಂದಲ್ಲ. ಅವರದೇ ಆದಂಥ ಒಂದು ಸಪರೇಟ್ ಕಲ್ಚರ್, ಅವರದೇ ಆದಂಥ ಒಂದು ಸಂಸ್ಕೃತಿ ಇದೆ. ಸೊ ಅವರನ್ನ ಡಾಕ್ಟರ್ GS ಪುರಿಯವರು ಹಿಂದೂಗಳಿಗೆ ಹಿಂದೂಗಳು ಅಂತ ಹೇಳ್ತಾರೆ. ಇವುಗಳು ಅದರಲ್ಲಿ ಹಿಂದುಳಿದವರು ಅಂತ ಹೇಳ್ತಾರೆ. ಗಾಂಧೀಜಿ ಅವರನ್ನ ಗಿರಿಜನ ಅಂತ ಹೇಳ್ತಾರೆ. ಗಿರಿ ಅಂದ್ರೇನು? ಬೆಟ್ಟ ಗುಡ್ಡ ಕಾನೂನು ಕಾಡಲ್ಲಿ ವಾಸಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಆದಿವಾಸಿಗಳನ್ನ ಗಿರಿಜನ ಅಂತ ಹೇಳ್ತಾರೆ. ಕೆಲವರನ್ನ ಸರ್ವಚೇತನವಾದಿಗಳು ಅಂತ ಕರೀತಾರೆ. ಕಾರಣ ಆದಿವಾಸಿಗಳು 3 ಹೆಸರಿದ್ದಾರೆ. ಡಾಕ್ಟರ್ GS ಪುರಿಯೇ ಹಿಂದುಳಿದ ಹಿಂದೂಗಳು ಅಂತ ಕರೆದರು. ಗಾಂಧೀಜಿ ಗಿರಿಜನ ಅಂತ ಕರೀತಾರೆ. ಕೆಲವು ವಿದ್ವಾಂಸರು ಸರ್ವಚೇತನವಾದಿಗಳು ಅಂತ ಕರೀತಾರೆ. ಏನು ಸರ್ವಚೇತನವಾದಿ? ಸರ್ವಚೇತನ ಪದದ ಅರ್ಥ ಎಲ್ಲದರಲ್ಲೂ ದೇವರಿದ್ದಾನೆ. ಕಲ್ಲಲ್ಲಿದ್ದಾನೆ, ಮಣ್ಣಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ದೇವರು ಭೂಮಿಯಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ, ನೀರಲ್ಲಿದ್ದಾನೆ. ಆ ನಂಬಿಕೆ ಇಟ್ಕೊಂಡು ಆದಿವಾಸಿಗಳು ಪ್ರಕೃತಿಯನ್ನು ಪೂಜೆ ಮಾಡ್ತಾರೆ. ಅವ್ರಿಗೆ ಯಾವ ದೇವರು? ಅವರು ವಾಸಿಸುವ ಬೆಟ್ಟ, ಗುಡ್ಡ, ಮರ, ಬಳ್ಳಿ, ನದಿ, ಕಾಡು, ಅವರೆಲ್ಲರೂ ಅವರು ಆರಾಧನೆ ಮಾಡ್ತಾರೆ. ಅದಕ್ಕೆ ಅವರನ್ನ ಸರ್ವಚೇತನ ಮಾಡ್ತಾರೆ. ಅವ್ರ ದೇವರು ಎಲ್ಲಿದ್ದಾರಪ್ಪ ಅಂತ ಕೇಳಿದರೆ ಅವ್ರು ತೋರಿಸೋದು ಯಾವುದು ಗುಡಿ, ದೇವರು ಅಲ್ಲಿಗೆಲ್ಲ ಪ್ರಕೃತಿ ಅವರಿಗೆ ಇಡೀ ಪ್ರಕೃತಿಯನ್ನು ಆರಾಧನೆ ಮಾಡ್ತಾರೆ. ಅವರು ಅಲ್ಲಿ ವಾಸಿಸ್ತಾರೋ ತಮ್ಮ ಜೊತೆ ಇದ್ದಿರುವಂಥ ಬೆಟ್ಟ, ಗುಡ್ಡ, ಅವರು ಮರ, ಅವರ ಪ್ರಕೃತಿ, ಬಳ್ಳಿ, ಹೂವು ಎಲ್ಲದಕ್ಕೂ ಅವರು ದೈವತ್ವವನ್ನು ಆರಾಧನೆ ಮಾಡೋದು. ಅದಕ್ಕೆ ಸರ್ವಚೇತನವಾಗಿರುವುದು. ಸೊ ಈ ಭಾರತದಲ್ಲಿ ಈ ಆದಿವಾಸಿಗಳು ಒಟ್ಟು ಜನಸಂಖ್ಯೆ ಎಷ್ಟು ಸಿಗ್ತಾರೆ? 8.8 8.8 ಒಟ್ಟು ಜನಸಂಖ್ಯೆ ಆದಿವಾಸಿಗಳಿದ್ದಾರೆ. ಆ ಆದಿವಾಸಿಗಳು ಯಾರ್ಯಾರು ಭಾರತದಲ್ಲಿ ಎಲ್ಲೆಲ್ಲೂ ವಾಸವಾಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಅವರ ವಿವರಗಳನ್ನು ಭೌಗೋಳಿಕ ಹಂಚಿಕೆಯನ್ನು ಮಾಡಿದ್ವಿ. ನಾವು 3 ವಲಯಗಳಲ್ಲಿ ಆದಿವಾಸಿಗಳನ್ನು ಹಂಚಿಕೆ ಮಾಡಿದ್ವಿ. ಒಂದು ಉತ್ತರ ಈಶಾನ್ಯ ವಲಯ ಭಾರತ, ಈ ಭಾರತ. ಇನ್ನೊಂದು ಮಧ್ಯ ವಲಯದಲ್ಲಿರುವ ಆದಿವಾಸಿಗಳು.
ಇನ್ನೊಂದು ದಕ್ಷಿಣ ಭಾರತ, ದಕ್ಷಿಣ ವಲಯದಲ್ಲಿರುವ ಆದಿವಾಸಿಗಳು. ಈಗ ಇದಕ್ಕೆ ಉತ್ತರ ಅಥವಾ ಈಶಾನ್ಯ ವಲಯದ ಭಾರತದಿಂದ ಇದು ಎಲ್ಲಿ ಬರ್ತದೆ? ಮೇಲೆ. ಇಲ್ಲಿ ಈಶಾನ್ಯ ಇಲ್ಲವ? ಇಲ್ಲಿ ಭಾರತ. ಈ ಭಾಗ ಯಾವುದು? ಈಶಾನ್ಯ. ಇಲ್ಲಿ ಯಾವ ಸ್ಟೇಟ್ಗಳು ಬರ್ತವೆ? ಈಶಾನ್ಯ. ಈಶಾನ್ಯದಲ್ಲಿ ಈಶಾನ್ಯ ಭಾರತದಲ್ಲಿ ಉತ್ತರ ಪ್ರದೇಶ ಬರ್ತದೆ, ಛತ್ತೀಸ್ಗಢ, ಮಣಿಪುರ ಬರ್ತದೆ, ಮಿಜೋರಾಂ ಬರ್ತದೆ, ಮೇಘಾಲಯ ಬರ್ತದೆ, ನಾಗಾಲ್ಯಾಂಡ್ ಬರ್ತದೆ, ಸಿಕ್ಕಿಂ ಬರ್ತದೆ. ಈಶಾನ್ಯ ರಾಜ್ಯಗಳು ಯಾವ್ಯಾವು ಅಂತ ನಮ್ಗೆ ನೆನಪಾಗ್ತದೆ. ತ್ರಿಪುರ, ಮೇಘಾಲಯ, ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ. ಈ ವಲಯದಲ್ಲಿ ಇವರು ಆಸ್ಟ್ರಿಕ್ ಭಾಷೆಯನ್ನು ಮಾತನಾಡ್ತಾರೆ. ಇವರ ಚೀನಾ ಬಾಡಿಗಳು ಹಿಮಾಲಯ ಮತ್ತು ಚೀನಾ ಪ್ರದೇಶ ಮತ್ತು ಬಾಂಗ್ಲಾದೇಶ ದೇಶಗಳಲ್ಲಿ ಇರುವಂಥ ರಾಜ್ಯಗಳು. ಇಲ್ಲೆಲ್ಲ ಎಷ್ಟು ಆಸ್ಟ್ರಿಕ್ ಭಾಷೆಯನ್ನು ಮಾತನಾಡ್ತಾರೆ. ಈ ಭಾಷೆ ಇಲ್ಲ. ಸೊ ಇವರು ಬಹಳ ಗಟ್ಟಿ ಮತ್ತು ಇವರು ನಾವು ಇದರಲ್ಲೇ ಹೇಳಿದ್ವಿ, ಭಾರತದ ಜನಾಂಗೀಯ ವರ್ಗೀಕರಣದಲ್ಲಿ ಈಗ ಮೆಡಿಟೇರಿಯನ್ ಅಂತ ಹೇಳ್ತೇವೆ, ಪ್ರೋಟೋ ಅಸ್ಟ್ರಾಯ್ಡ್ ಜನಾಂಗ ಅಂತ ಹೇಳಿ ಆ ಜನಾಂಗ ಈ ಭಾಗದಲ್ಲಿ ಪ್ರೋಟೋ ಅಸ್ಟ್ರಾಯ್ಡ್ ಜನಾಂಗ. ಈ ಭಾಗದಲ್ಲಿ ಇರುವಂಥ ಪ್ರಮುಖ ಆದಿವಾಸಿ ಪಂಗಡಗಳು ಯಾರು ನೋಡಿ ಎಷ್ಟು ಗಟ್ಟಿರ್ತದೆ. ಇವರಿಗೆ 50 ಕೆಜಿ ಅಕ್ಕಿ ಪ್ಯಾಕೆಟ್ ನೋಡಿ 50 ಕೆಜಿ ಪ್ಯಾಕೆಟ್ ಇವೆಲ್ಲ ಅವು ಈ ಬೆಟ್ಟದ ತುದಿಗಳಲ್ಲಿ ಅವರು ಮನೆಗಳು ಇರ್ತಾವೆ. ಸ್ಟೆಪ್ 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 ಬೆಟ್ಟದಲ್ಲಿ ಆಗ್ತಾ ಇಲ್ಲ. ಕೆಳಗಡೆಯಿಂದ ಅವರು ಆಹಾರ ಪದಾರ್ಥಗಳನ್ನು ಎತ್ಕೊಂಡು ಸಲೀಸಾಗಿ ಮೇಲೆ ಹತ್ತಾರೆ. ನಾವು ಖಾಲಿ ಗುಡ್ಡ ಹತ್ತಕ್ಕೆ ಮೂರು ಕೊಡ್ತೀವಿ. ಅದರ ಗುಡ್ಡ ಹಾಕಿ ದೇವಸ್ಥಾನ ಮುಗಿದಿಲ್ಲ. ಎಷ್ಟು ಕಡೆ ಕುತ್ಕೊಂಡಿದ್ದು ಮೆಟ್ಲು ಹತ್ತಕ್ಕೆ ಮೆಟ್ಲಿದ್ದು ಅಲ್ಲಿ ಕಡಿದಾದ ಜಾಗಗಳಿರ್ತಾವೆ ಕಡಿಮೆಗಳು. ಪಾಪ ಅವರು ಕೆಳಗಡೆಯಿಂದ ನೀರು ಮತ್ತೆ ದಾರದ ಮನೆಗಳನ್ನ ಎತ್ಕೊಂಡು ಬೆಂದರೆ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಹೆಣ್ಮಕ್ಳು ಆರಾಮಾಗಿ ಎತ್ಕೊಂಡು ಹೋಗ್ತಾರೆ. ನೋಡಿ ಯೂಟ್ಯೂಬ್ಗಳಲ್ಲಿ ಭಾಗದಲ್ಲಿ ಹೆಣ್ಮಕ್ಳು ಎಷ್ಟು ಇರ್ತಾರೆ. ಅಂತಹ ಒಂದು ಭಾಳ ಎತ್ತರ ಇರಲಿಲ್ಲ, ಮೀಡಿಯಂ ಕಲಶ ಈ ಜನಾಂಗಗಳಲ್ಲಿ ಬರುವಂತಹ ಪ್ರಮುಖ ಇದನ್ನೇ ಕನ್ನಡದಲ್ಲಿ ಉತ್ತರ ಈಶಾನ್ಯದಲ್ಲಿ ಯಾವ ಬರ್ತವೆ? ಖಾಸಿ, ಪ್ರಮುಖ ನಾಗ, ಬೇರೆ ಕಚಾರಿ, ಹೈ, ಅಭೋರಿ ಅವ ಬಳಸೋದಷ್ಟೇ. ಅಂಗಾಮಿ, ಸೀಮಾ, ಚಾಂಗ್, ಅಂಗಾಮಿ, ಸೀಮಾ, ಚಾಂಗ್ 15 ಕನಿಷ್ಠ 6 ಆದರೆ ಇದಿಷ್ಟು ಮುಂದುವರೆ. ಇಲ್ಲಿ ಬರುವ ರಾಜ್ಯಗಳು ಮಾತನಾಡುವ ಭಾಷೆ ಅಷ್ಟೇ. ಬರುವ ರಾಜ್ಯಗಳು ಎಲ್ಲ ರಾಜ್ಯಗಳ ಹೆಸರಲ್ಲಿ ಈ ಭಾಗದಲ್ಲಿ ಬರುವಂಥ ಆದಿವಾಸಿ ಪಂಗಡಗಳು ಉತ್ತರ ಈಶಾನ್ಯ ಹಿಮಾಲಯಗಳು ಈ ಭಾಗದಲ್ಲಿ ಇರುತ್ತಾರೆ. ಇನ್ನು ಮಧ್ಯವಲಯ ಇದು ಯಾವುದು? ಮಧ್ಯವಲಯ. ಇಲ್ಲಿ ಯಾವ ರಾಜ್ಯ? ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಬಿಹಾರ್, ಛತ್ತೀಸ್ಗಢ, ಸಿಕ್ಕಿಂ ಮಾತಾಡಬೇಕು. ಮಧ್ಯ ಭಾರತದಲ್ಲಿ ಬರುವಂಥ ಪ್ರಮುಖ ರಾಜ್ಯಗಳು ಬಿಹಾರ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯ ಪ್ರದೇಶ್, ಛತ್ತೀಸ್ಗಢ, ಪಂಜಾಬ್. ಈ ರಾಜ್ಯಗಳಲ್ಲಿ ಭಾರತದ ಮಧ್ಯವಲಯ. ಸೊ ಈ ಮಧ್ಯವಲಯದಲ್ಲಿ ಬರುವಂಥ ಪ್ರಮುಖ ಆದಿವಾಸಿ ಪಂಗಡಗಳನ್ನು ನಿಮಗೆ ಹೇಳಿದೆ ನೋಡಿ. ಮಧ್ಯಪ್ರದೇಶದಲ್ಲಿ ಗೋಂಡ ಅಂತ ಹೇಳ್ತಾರೆ. ಬಹಳ ಪ್ರಮುಖವಾದ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಂಡಾನ ಗೋಂಡ ಮಂಡ್ಯಕ್ಕೆ ನೆನಪು
ಜನಸಂಖ್ಯೆ ತಮಿಳುನಾಡು ಹೆಚ್ಚಿಗೆ ಇದ್ದಾವೆ, ಅವರ ಪಾಪ್ಯುಲೇಷನ್ ಕಡಿಮೆ, ಈ ಭಾಗದಲ್ಲಿ ಮಾತ್ರ ಅವರ ಆದಿವಾಸಿಗಳ ಸಂಖ್ಯೆ ಹೆಚ್ಚಿಗೆ. ಮಧ್ಯಪ್ರದೇಶದಲ್ಲಿ ಆಗಿದ್ರೆ ಭಾಗದಲ್ಲಿ ಇನ್ನೊಂದು ಬಿಲ್ಲರು ಅಂತ ರಾಜಸ್ಥಾನದಲ್ಲಿದ್ದಾರೆ. ಯಾರೋ ಬಿಲ್ಲರ್, ಇದು ಬಹಳ ಸಂಖ್ಯೆ. छोटा नागपुर ಅಂತ ಬರ್ತದೆ. छोटा नागपुर ಅಲ್ಲಿ ಕೂಡ ಒಂದು ಪ್ರಮುಖ ಆದಿವಾಸಿ ಸಮುದಾಯವಿದೆ. ಸಂತಾಲರು ಇದೆಲ್ಲರೂ ಸಂತಾಲರು. ಇಲ್ಲಿ ನೋಡಿ ಬಹಳ ಪ್ರಮುಖವಾಗಿ ಮೂರು ನಾಲ್ಕು ಸಂತಾಲರು. ಸಂತಾಲರು छोटा नागपुर, ಗೋಂಡರು ಮಧ್ಯಪ್ರದೇಶ, ಬಿಲ್ಲರು ರಾಜಸ್ಥಾನ. ಕೇಳ್ತಾನೆ ಯಾವ ಸ್ಟೇಟಲ್ಲಿ ಯಾವ ಜನಾಂಗ ಇದೆ? ಸಂತಾಲರು, ಗೋಂಡರು, ಬಿಲ್ಲರು. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಆದಿವಾಸಿಗಳು ಇದ್ದು ಬಂದಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಆದಿವಾಸಿ ಬಂದವರು. ಸೊ ಇದು ಮಧ್ಯ ಭಾರತದಲ್ಲಿರುವಂತಹ ಹೇಳಬೇಕು. ಇನ್ನೊಂದು ಒರಿಸ್ಸಾದಲ್ಲಿ ಮುಂಡಾ ಅಂತ ಬರ್ತದೆ. ಅದು ಒರಿಸ್ಸಾದಲ್ಲಿ ಮುಂಡಾ. ಮುಂದೆ ಅಂತ ಬಂದಿರುವಂತಹ ಮುಂದೆ ಅಂತ ಮಾಡಿದ್ರೆ ಅದೇನಾಗುತ್ತೆ ಅದು ಒರಿಸ್ಸಾ. ಹೀಗೆ ಇಷ್ಟೇ ಇದೆ. ಭಾರತದ ಮಧ್ಯವಲಯದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅಂದರೆ ಆದಿವಾಸಿಗಳ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಆದಿವಾಸಿಗಳ ಜನಸಂಖ್ಯೆ ಬದಲಾಗುತ್ತದೆ. ಮಧ್ಯ ಭಾರತದಲ್ಲಿ ಬರುವ ರಾಜ್ಯಗಳು ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಒರಿಸ್ಸಾ ಈ ರಾಜ್ಯಗಳನ್ನ ಇಲ್ಲಿ ಬರುವ ಪ್ರಮುಖ ವರ್ಗಗಳು ಮುಂಡರು, ಸಂತಾಲರು, ಗೋಂಡರು, ನಾಲ್ಕು ಪ್ರಮುಖ ಆದಿವಾಸಿ ವರ್ಗಗಳು ಇದ್ದಾರೆ. ನೆಕ್ಸ್ಟ್ ದಕ್ಷಿಣ ವಲಯ. ಇದು ನಾವು ದಕ್ಷಿಣ ವಲಯ ಅಂದರೆ 4 ಸ್ಟೇಟ್ಗಳು ಯಾವ್ಯಾವ? ಕರ್ನಾಟಕ, ತಮಿಳುನಾಡು, ಕೇರಳ, ತಮಿಳುನಾಡು, ಆಂಧ್ರದಲ್ಲಿ ತೆಲಂಗಾಣಕ್ಕೆ ಇರುತ್ತಾರೆ. ಆಂಧ್ರ, ಕರ್ನಾಟಕ, ತಮಿಳು, ಕೇರಳ, ತೆಲಂಗಾಣ 5 ಸ್ಟೇಟ್ಗಳು. 5 ಸ್ಟೇಟ್ ಆಂಧ್ರದಲ್ಲಿ 5 ರಾಜ್ಯಗಳನ್ನು ನಾವು ದಕ್ಷಿಣ ವಲಯದಲ್ಲಿ ಸೇರುತ್ತಾರೆ. ಈ ದಕ್ಷಿಣ ವಲಯದಲ್ಲಿ ಬರುವಂತಹ ಆದಿವಾಸಿಗಳಲ್ಲಿ ಬಹಳ ಪ್ರಮುಖವಾಗಿ ಇದು ಭಾರತದಲ್ಲಿ ಅತಿ ಪ್ರಾಚೀನ ಆದಿವಾಸಿಗಳು. ಭಾರತದಲ್ಲಿ ಅತಿ ಪ್ರಾಚೀನ ಮೊದಲಿಂದ ಇದ್ದಂಥವ್ರು ಪ್ರಾಚೀನ ಭಾರತದ ಅತಿ ಪ್ರಾಚೀನ ಆದಿವಾಸಿಗಳು ಅಂತ ನಮ್ಮ ಜನಾಂಗೀಯ ವಿಜ್ಞಾನದಲ್ಲಿ ಹೇಳಿದೆ. ಕೇರಳದಲ್ಲಿ ಏಕೆ ಅಂತ ಭಾರತದ ಅತ್ಯಂತ ಪ್ರಾಚೀನ ಜನಾಂಗ ಯಾವುದು? ನೀಗ್ರಿಟೋ. ನೀಗ್ರಿಟೋಗಳಲ್ಲಿ ಅತ್ಯಂತ ಪ್ರಾಚೀನ ಜನಾಂಗ ಯಾವುದು? ಕೇರಳ ನಾಡ. ಕೇರಳದ ನಾಡ ನೋಡಿ. ಹಂಗಾದ ಮೇಲಿನ ಆದಿವಾಸಿಗಳು ಎಲ್ಲಕ್ಕಿಂತ ಮೂಲ ನಿವಾಸಿಗಳು ಭಾರತದಲ್ಲಿ ದಕ್ಷಿಣ ಕಾಡ, ಇರುಳ, ಮಣಿಯನ್ ಕೇರಳದಿಂದ ಹೋದ ಆದಿವಾಸಿ. ಭಾರತದಲ್ಲಿ ಅತಿ ಪ್ರಾಚೀನ ಜನಾಂಗ ಮೂಲ ನಿವಾಸಿಗಳು ಅಂತ. ಸೊ ಅದಾದ್ಮೇಲೆ ಇಲ್ಲಿ ಬರುವಂತಹ ಕೊಡಗು ಕೊಡಗು ನೋಡಿದ್ರೆ ಕೇರಳದಲ್ಲಿ ಕೊಡಗು ಅಂದ್ರೆ ಅದರಲ್ಲಿ ಒಂದು ಬಹು ಅತಿತ್ವ ಇದೆ. ಹೆಣ್ಣು ಸಂಖ್ಯೆ ಅವರಲ್ಲಿ ಒಂದು ಊರಲ್ಲಿ ಒಂದು 50 ಜನ ಕಡಿಮೆ ಅಲ್ವಾ? 150 ಜನ ಇದ್ರೆ ಆದಿವಾಸಿಗಳು. 150 ಜನದಲ್ಲಿ 20 ಹೆಣ್ಣು ಇದ್ದಾರೆ. ಬಹಳ ಕಷ್ಟ. 230 ಜನ ಯಾಕಂದ್ರೆ ಹೆಣ್ಣು ಸಂತಾನ ಅವರ ಮದುವೆ ಮಾಡಿದ್ರು. ಕೊಟ್ಟಿದ ತಕ್ಷಣ ಹೆಣ್ಮಗಳು ಹುಟ್ಟಿದ್ರೆ ಅದು ಪಾಪ ಅಂತ ಹೇಳಿ PhD ಸಾಯಿಸ್ಬಿಡ್ತಾರೆ. ಈ ಒಂದು ಜನಸಂಖ್ಯೆ ಇದೆ. ಅದಕ್ಕೆ ಏನು ಮಾಡ್ತಾರೆ? ಈಗ ಒಂದು ಹುಡುಗಿಗೆ 4 ಜನ ಹುಡುಗರು ದುಡ್ಡು ಕೊಟ್ಟು ಮದುವೆ ಮಾಡ್ತಾರೆ. ಒಂದು ಹುಡುಗಿ ದುಡ್ಡು ಕೊಟ್ಟು ಕನ್ಯೆಲ್ಲ ಬಹುಪತಿತ್ವ ಪದ್ಧತಿ
ಈಗ ಕೇರಳದಲ್ಲಿದ್ದಾರೆ, ದಕ್ಷಿಣ ಭಾರತದಲ್ಲಿ ಬರುವಂತ ಆದಿವಾಸಿಗಳ ಹೆಸರಿಸಿದ್ರೆ ಕನ್ನಡ ಯುಡಾಪಡಿಯನ್ ಅನ್ನೋದ್ರಿಂದ ಬಂದ್ಬಿಡ್ತೀವಿ. ಕರ್ನಾಟಕದಲ್ಲಿರುವ ಆದಿವಾಸಿ ಪಂಗಡಗಳು ಯಾವುದು ಅಂತ ಕೇಳಿದ್ರು ನಾವು ಬೇಡವಾಸಿ. ನೀವು ಕರ್ನಾಟಕದಲ್ಲಿ ಹಕ್ಕಿ ಪುಕ್ಕಿ ಕೇಳಿದ್ದೀರಾ? ನೀವು ಕೇಳಿದ್ದೀರಿ. ಈ ಟೆಂಟ್ ಹಾಕೊಂಡು ಇಬ್ಬರಲ್ಲೇ ಹಿಡಿದಾರಲ್ಲ ಅದೇನದು ಇದು ಹಕ್ಕಿ ಇಟ್ಕೊಂಡು ಬೆಳೆಗೆ ಹಕ್ಕಿ ಇಟ್ಕೊಂಡು ಇರ್ತವಲ್ಲ ಅದೇನಂತ ಮಾತ್ರ ಬಹಳ ನೆಲದ ಓಡ್ತವೆ, ಯಾರೋ ಓಡ್ ಸ್ವಲ್ಪ ಹಾರಿ ನಾವು ಬೇರೆ ಇರ್ತವಲ್ಲ ಗೋಧಿ ಇಟ್ಕೊಂಡು ಮಾಡೋದು ವಾಡಾಲು ಅದನ್ನ ಬಹಳ ಬೇಡಿಕೆ ಕರ್ನಾಟಕದಲ್ಲಿ ಈ ಸೋಲಿಗಳು ಅಂತ ಹೇಳಿರ್ತೀನಿ ಎಲ್ಲಿದ್ದಾರೆ? ಯಾವ ಜಿಲ್ಲೆಗೆ? ಯಾವ ಜಿಲ್ಲೆ? ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಸೋಲಿಗಳು? ಸೋಲಿಗಳು ಬಹಳ ಪ್ರಮುಖವಾಗಿ ತುಮಕೂರಲ್ಲಿದ್ದಾರೆ. ನಿಮ್ಮೂರಲ್ಲಿರುವ ತುಮಕೂರಲ್ಲಿದ್ದಾರೆ. ಚಾಮರಾಜಪೇಟೆಗೆ ಹೋಗಿ ಯಾರು ಈ ಕಡೆ ಬಾಟ್ ಹಾಕೋದು ಯಾರು? ಚಾಮರಾಜಪೇಟೆ, ಶ್ರೀನಿವಾಸಪುರ, ಕೋಲಾರ, ಚಾಮರಾಜಪೇಟೆ. ಹೈದರಾಬಾದಲ್ಲಿ ಕರ್ನಾಟಕ ಅಂದ್ರೆ ಹೈದರಾಬಾದ್ ಹೋಗ್ತಾರೆ. ಬೆಟ್ಟ ಇತ್ತು ದೇವಸ್ಥಾನ ಮಾತು ಮಲೆ ಮಹದೇಶ್ವರಿ ಬಹಳ ಫೇಮಸ್ ಮಲೆ ಮಹದೇಶ್ವರಿ ದೇವಸ್ಥಾನ. ಆ ದೇವಸ್ಥಾನದ ಜಿಲ್ಲೆ ಯಾವುದು? ಚಾಮರಾಜನಗರ ಆ ಜಿಲ್ಲೆ ಒಳಗೆ ಪಸು ಬರೀ ಗಿಡ ಬಹಳ ಇದರಲ್ಲಿ ಈಗಲೂ ಸೂರ್ಯ ಜಾಸ್ತಿ ವಾಸಿಸ್ತಾರೆ, ಬಹಳ ಡೆವಲಪ್ಮೆಂಟ್ ಆಗಿದೆ. ಸೊ ಅವರು ಊರಿಗಾಗಿ ಒಂದು ಪ್ರೈವೇಟ್ ಸಂಸ್ಥೆಗಳು ಶಾಲೆ ಡೆವಲಪ್ ಮಾಡ್ತಾರೆ. ಬಹಳ ಇವರು ಭಾರತದಲ್ಲಿ ಕರ್ನಾಟಕದಲ್ಲಿ ಸೋಲಿದ್ದಾರೆ, ಅಕ್ಕಿ ಪುಕ್ಕಿ ಜನಾಂಗ ಇದ್ದಾರೆ. ಎರವ ಅಂತ ಒಂದು ಕೇರಳದಲ್ಲಿ ಎರವ. ಇನ್ನೊಂದು ಜೇನು ಕುರುಬ, ಕಾಡು ಕುರುಬ, ಇವೆಲ್ಲ ಈ ಕಡೆ ಹೋದ್ರೆ ಸಿಗ್ತವೆ. ಸಾಗರ, ಸಿಸಿ ಈ ಸೈಡ್ ಹೋದ್ರೆ ಇವು ಜೇನು ಇರ್ತವೆ. ಯಾವ ಜೇನು ಗೊತ್ತಾ? ಕಾಡಲ್ಲಿ ದೊಡ್ಡ ಜೇನು ಇರ್ತವಲ್ಲ, ಅದನ್ನ ಜೇನನ್ನ ಯಾವ ಔಷಧಿ ಅದನ್ನ ಆ ಜೇನು ಮುಗಿಸಿ ಆ ಜೇನು ತುಪ್ಪ ತಗೊಂಡು ಸಿಟಿ ಮಾರಾಟ. ಕಾಡಲ್ಲಿ ನೀವು ಊರಲ್ಲಿ ಆ ಜೇನು ಹೆಜ್ಜೆಯನ್ನು ಮನುಷ್ಯ ಅಂತ ಜೇನು. ಸೊ ಇವು 4 ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಕಂಡುಬರುವಂಥ ಆದಿವಾಸಿಗಳನ್ನ ಹೆಸರಿಸ್ತಾ ಇದ್ದಾರೆ. ಹಕ್ಕಿ ಪುಕ್ಕಿ, ಸೋಲಿಗ, ಜೇನು ಕುರುಬ, ಕಾಡು ಕುರುಬ. 4 ಯಾವುದು ಕರ್ನಾಟಕದಲ್ಲಿ ಕಂಡುಬರುವಂತಹ ಆದಿವಾಸಿ ಸಮುದಾಯಗಳನ್ನ ಹೆಸರಿಸಿ. ಸೊ ಇಷ್ಟು 5 ಪಾತ್ರಗಳು ಕರ್ನಾಟಕದ ಭಾರತದಲ್ಲಿನ ಆದಿವಾಸಿಗಳ ಭೌಗೋಳಿಕ ಹಂಚಿಕೆಯನ್ನು ಬರೆಯುತ್ತೀವಿ. 3 ವಲಯ ನೆನಪಾಡಿಕೊಳ್ಳಿ. ಈಶಾನ್ಯ ವಲಯ ರಾಜ್ಯಗಳು, ಪಂಗಡಗಳು. ಮಧ್ಯ ವಲಯ ರಾಜ್ಯಗಳು, ಅದಕ್ಕೆ ಸಂಬಂಧಪಟ್ಟ ಆದಿವಾಸಿಗಳು. ದಕ್ಷಿಣ ವಲಯ ರಾಜ್ಯಗಳು, ಅದಕ್ಕೆ ಸಂಬಂಧಪಟ್ಟ ಆದಿವಾಸಿಗಳನ್ನ ಮೊದಲು ಆದಿವಾಸಿಗಳಿಗೆ ಕೊಟ್ಟು ಆಮೇಲೆ ಈ ಮ್ಯಾಪ್ ನೆನಪಾಡ್ಕೊಳ್ಳಿ. ಮ್ಯಾಪ್ ನೆನಪಾಡಿಕೊಂಡು ಅದರ ಪ್ರಕಾರ ಆಟಗಳನ್ನು ವಿಸ್ತಾರ ಮಾಡಿದರೆ ಹೇಗೆ ಅನಿಸುತ್ತೆ? ಭಾರತದಲ್ಲಿ ಆದಿವಾಸಿಗಳ ಭೌಗೋಳಿಕ ಹಂಚಿಕೆಯಲ್ಲಿ ವಿವರಿಸಿದೆ. ಗೌರವಿಸಿದ್ಯಾ? ಈಗ ನಾನು ನಿಮಗೆ ಕ್ವಶನ್ ಬರ್ಕೊಟ್ಟಿರಂತ ಹೇಳಿದೆ. ಸಿಂಪಲ್ ಆಗಿ ನಾನು ಯಾರಿಗೆ ಹೇಳ್ತೀನಿ ಅವ್ರು ಮಾಡ್ಕೋಬೇಕು. ಇನ್ನೊಬ್ಬ
ಮಾಡ್ಬೋದು. ನೀವು ಮಾಡಿ ಯಾರು ಎಷ್ಟು ಕ್ವಶನ್ ಮಾಡ್ತಾರೆ ನೀವು ಬರೀ ಕ್ವಶನ್ ಕೇಳಿದ್ರೆ ನೀವು ಬರೀ ಕ್ವಶನ್ ನೀವು ಪಿಕ್ ಮಾಡ್ಕೊಳ್ಳೋದಲ್ಲ. ನೀವು ಫಸ್ಟ್ ಯಾವ ಕ್ವಶನ್ ಮಾಡ್ಕೊಂಡು ನೀವು ಕ್ವಶನ್ ಮಾಡ್ಕೊಂಡೇ ಇಲ್ಲ ನೀವು ಮೂರು ಕ್ವಶನ್ ಪ್ರಶ್ನೆ ಮಾಡೋದಂತ ಹೇಳಿದ್ದಾರೆ. ಒಂದು ಪಾರ್ಸ್ ಮೂರು ಕ್ವಶನ್ ಮೊದಲು ಬೇಕು ಏನಾದ್ರು ಹೇಳ್ಬೋದು. ನೀವು ಬರ್ಬೋದು ಮೊನ್ನೆ ಬರೋದು ಮೂರು ಕ್ವಶನ್ ಏನಾದ್ರು ಕ್ವಶನ್ ಬೇಡ ಮಾಡೋದು ಮೂರು ಕ್ವಶನ್ ಮಾಡ್ಕೊಂಡು ಬರೋದು ಹೇಳ ಒಂದೇ ಏನು ಬರ್ಕೊಂಡು ನೀವು ಕ್ವಶನ್ ಕೇಳೋದು कार 5 मार्क्स के बरा 1 मार्क्स ಹೇಳ 5 ಮಾರ್ಕ್ಸ್ के 1 ಮಾರ್ಕ್ಸ್ के 5 ಮಾರ್ಕ್ಸ್ ನಾನು ಕೇಳಿದ್ದು ನೀವು ಕೇಳಿದ್ರಿ ಅಂತ ಒಂದು ಆನ್ಸರ್ ಬೇಕು ಕ್ವಿಜ್ ಟೈಪ್ ಒಂದು ಕ್ವೆಶ್ಚನ್ ಕೇಳಿದ್ರಿ इस्लाम धर्म है ये नेक्स्ट क्वेश्चन ಮಾಡೋಣ ವಾಪಸ್ ಮಾಡ್ತಾನೆ ನೋಟ್ಸ್ ಇಟ್ಕೊಳ್ಳಿ ಯಾವ ವರ್ಷದಲ್ಲಿ ಆಯಿತು ಯುರೋಪಿಯನ್ ಆರಾಧನೆ ಬೇರೆ ವಿಶೇಷ ಕ್ವೆಶ್ಚನ್ ಕೇಳ್ತಾರಲ್ಲ ಯಾರು ನಾನು ಟೈಮ್ ಬರೆಸಿದ್ದೀನಿ ನಾನು ಏನು चैप्टर के सेकंड चैप्टर ये बात ऐसे बोलता हूं कि बात आ रही है बिल्कुल क्या आगे भाषा के ಯಾವಾಗ ಬಂದ್ರು ಹೇಳಿ ಇಷ್ಟು ಪೂರ್ವ ಇಷ್ಟು ಪೂರ್ವ ಇಷ್ಟು 2000 ಮಲೇಷಿಯಾ ಮಲೇಷಿಯಾದಿಂದ ಬಂದ ಜನಾಂಗ ಯಾವುದು ಯುರೋಪಿಯನ್ನರ ಆಗಮನ ಯಾವಾಗ ಆಯಿತು ಅದನ್ನ 17ನೇ ಶತಮಾನದಲ್ಲಿ ಆಯಿತು ಏನು ಕ್ವೆಶ್ಚನ್ ಬರ್ತಿದೆ ನಾನು ಯುರೋಪಿಯನ್ನರ ಯಾಕೆ ಕೊಡಿ ನೀವು ನಾವು ಪಾಠದೊಳಗೆ ನೋಡ್ಕೋಬೇಕು ಅದನ್ನ ಸುಮ್ಮನೆ ಮಾಡೋದು ಆಗಮನ ಪರ್ಟಿಕ್ಯುಲರ್ ಡೇಟ್ ಐತಾ ಶತಮಾನ ಐತೆ ಪರ್ಟಿಕ್ಯುಲರ್ ಡೇಟ್ ಇದೆ ಸರಿ ನಾವು ನೀವು ಉತ್ತರ ಮಾಡಿ ಯಾವ ಕ್ವೆಶ್ಚನ್ ಕೇಳ್ತಾರೆ ಭಾರತೀಯ ಜನಾಂಗೀಯ ಸಮೂಹವನ್ನು ಎಷ್ಟು ವಿಭಾಗಗಳನ್ನಾಗಿ ಎಷ್ಟು ವಿಭಾಗಗಳು 6 ವಿಭಾಗಗಳಾಗಿ ನೆಕ್ಸ್ಟ್ ಭಾರತೀಯ ಜನಾಂಗೀಯ ಸಮೂಹವನ್ನು ಯಾರು ಡಾಕ್ಟರ್ ಬಿಎಸ್ ರಾಷ್ಟ್ರೀಯ ಭಾಗವಹಿಕೆ ಎಂದರೆ ವ್ಯಾಖ್ಯಾನ ಅದನ್ನು ಹಂಚಿಕೊಳ್ಳಬಾರದು ವಿಷಯಗಳಲ್ಲಿ ನೇರ ಪರ್ಟಿಕ್ಯುಲರ್ ಹೆಸರಿದೆ ರಾಷ್ಟ್ರೀಯ ಭಾಗವಹಿಕೆ ಸಮಿತಿ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಸಂಪೂರ್ಣಾನಂದ ಆ ಥರ ಕ್ರಿಯೇಟ್ ಮಾಡ್ಕೋಬೇಕು ಮೊದಲು ಕ್ವಶನ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಆಟೋಮೆಟಿಕ್ಕಾಗಿ ಗೊತ್ತಾಗಬೇಕು ಯಾವ ಥರ ಕ್ವಶನ್ ನಾನು ಕೇಳಿದ ಎಷ್ಟು ಬೇಕು ಉಲ್ಲೇಖ ಮಾಡೋದು ಡೊಮೋಗ್ರಫಿ ಎಂಬ ಪದವನ್ನು ಮೊದಲು ಪರಿಚಯ ಮಾಡೋದಾದ್ರೆ ಜನಸಂಖ್ಯಾಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸ್ಕೋದಾದ್ರೆ ಅಚಿತ್ ಗಿರಿಯಾರ್ ಭಾರತದ ಲಿಂಗಾನುಪಾತ ಎಷ್ಟು 1000 ಎಷ್ಟು ಲಿಂಗಾನುಪಾತ 940 ಭಾರತದ ಲಿಂಗಾನುಪಾತ ಭಾರತದ ಯಾವುದಾದ್ರು ಭಯೋತ್ಪಾದಕ ಸಂಘಟನೆಗಳನ್ನು ಹೆಸರಿಸಿ ಎನ್ಟಿಟಿ ಐತೆ ಆಲ್ ಖೈದಾ ಐತೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಐತೆ ಬೌದ್ಧ ಧರ್ಮದ ಸ್ಥಾಪಕ ಯಾರು ಎಷ್ಟು ಮುಸ್ಲಿಂ ಸಮಯದ ಬಂಧಗಳು ಯಾವುದು ಶಿಯಾ ಮತ್ತು ಸುನ್ನಿ ಭಾರತಕ್ಕೆ ಕ್ರೈಸ್ತ ಮತವನ್ನು ತಂದವರು ಯಾರು ಭಾರತಕ್ಕೆ ಕ್ರೈಸ್ತ ಮತವನ್ನು ಪರಿಚಯ ಮಾಡುವ ಯಾರು ಯೇಸುವಿನ ಆಪ್ತ ಶಿಷ್ಯರು
ಕಲಿಸಿದ್ದೀನಿ. ಸೈಂಟ್ ಥಾಮಸ್ ಮತ್ತು ಬಾರ್ತೋಲೋಮಿಯ ಓದಿಲ್ಲ. ಸೈಂಟ್ ಥಾಮಸ್ ಮತ್ತು ಬಾರ್ತೋಲೋಮಿಯ ಮೊದಲು ಭಾರತಕ್ಕೆ ಕ್ರೈಸ್ತ ಮತವನ್ನು ಪರಿಚಯ ಮಾಡಿದರು. ಜೈನರ ಎರಡು ಪಂಗಡಗಳು ಭಾರತಕ್ಕೆ ಬಂದ ಕೊನೆಯ ಜನಾಂಗ ಯಾವುದು? ನಾಡಿ ಅಥವಾ ಆರ್ಯ. ನಾಡಿ ಅಥವಾ ಆರ್ಯ. ಜನಸಂಖ್ಯಾಶಾಸ್ತ್ರ ಪ್ರಕಾರಗಳು ಔಪಚಾರಿಕ ಕ್ವಶನ್ ಮಾಡಬೇಕು. ಕರ್ನಾಟಕದ ಲಿಂಗಾನುಪಾತ ಎಷ್ಟು? ನೂರ 76,000. ಸಿದ್ಧಾಂತ ಸ್ಥಾಪಕ ಗುರುನಾನಕ್. ಪ್ರತಿಯೊಬ್ಬರು ನೆಕ್ಸ್ಟ್ ಪೀರಿಯಡ್ ಕರ್ತವು ನ್ಯೂ ಟೈಪ್ ಮೇಲೆ 1 ಮಾರ್ಕ್ಸ್ 10 ಕ್ವಶನ್ ಬರೀ ಕ್ವಶನ್ ಬರ್ಕೊಂಡು ಬರಬೇಕು, ಆನ್ಸರ್ ಬರ್ಕೊಂಡು ಬರೋದು. ನೀವು ಕ್ವಶನ್ ಬರ್ಕೊಂಡು ಬಂದಿದ್ದಕ್ಕೆ ನನ್ನ ಕಡೆ ಕೊಟ್ಟು ನಾನು ಅದೇ ಕ್ವಶನ್ ಕೇಳಿ ಬರಬೇಕು. ಮೊದಲೇ ಪಾಠ ಕಂಪ್ಲೀಟ್ 2 ಮಾರ್ಕ್ಸ್ 1 ಮಾರ್ಕ್ಸ್ 10 ಕ್ವಶನ್ ಅಷ್ಟೇ ಬರ್ಕೊಂಡು ಬರಬೇಕು. ಎಲ್ಲರೂ 10 ಕ್ವಶನ್ ಬರ್ಕೊಂಡು ಬರಬೇಕು. ಯಾರು ಇನ್ನೊಬ್ರು ನೋಡಿ ಬರ್ಕೊಂಡು ಬರೋದು, ಒಬ್ರು ನೋಡಿ ನೋಡಿ ನಿಮ್ಮ ಮನೆಗೆ ಹೋಗಿ ಬಂದು ಎಷ್ಟು ಫಸ್ಟ್ ಬುಕ್ಸ್ ತೆಗೀರಿ, ಬುಕ್ಸ್ ತಗೊಂಡು 10 ಕ್ವಶನ್ ಕ್ರಿಯೇಟ್ ಮಾಡಿ ಆನ್ಸರ್ ನೀವು ಓದ್ಕೊಳ್ಳಿ. ಆನ್ಸರ್ ಅದು ಕ್ವಶನ್ ಅಂತ ಹೊಡೆಯಬಾರ್ದು. ಎಲ್ಲರಿಗೆ ಎಷ್ಟಾಗುತ್ತೆ? ಈ 18 ಜನ ಇದೆ, 180 ಕ್ವಶನ್ ಆಗ್ತದೆ. 180 ಕ್ವಶನ್ ರಿಪೀಟ್ ಆಗಿಕೊಂಡ್ರೆ ಆ ಪಾಠದಲ್ಲಿ ಏನು ಡೌಟ್ಸ್ ಇರಲ್ಲ. ಎಲ್ಲರೂ ಇಷ್ಟು ಮಾಡ್ತಾರೆ. ನೆಕ್ಸ್ಟ್ ಯಾರಿಗೆಲ್ಲ ಬರ್ಕೊಂಡಿದ್ದಾರೆ ನೀವು ತಗೊಂಡೋಗಿದ್ದಾರೆ ನೋಡಿ. ಯಾರು ನೆಕ್ಸ್ಟ್ ಬೇಡ ಬೇಕಾಗ್ತದೆ. ಹೆಂಗೆ ಕ್ವಶನ್ ನ್ಯೂ ಟೈಪ್ ಹೆಂಗೆ ಮಾಡಬೇಕು ಅದು ಮಾಡ್ತಾ ಇದ್ದೀನಿ. ಹೊಂದಿಸಿ ಬರೀರಿ ಅಂತ ಹೇಳಿ ಒಂದು ಬರೀಬೇಕು. ಪ್ರಿಪ್ರೇಷನ್ 80 ಮಾರ್ಕ್ಸಿಗೆ 25 ಮಾರ್ಕ್ಸ್ ತೆಗೆದ್ರೆ ನಾವು ಹೇಗಾಗ್ತದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಏನು ಹೋಗ್ತಿದ್ದೀನಿ ನೀವು 20 ಮಾರ್ಕ್ಸ್ ನೀವು ಓದಿಸ್ಕೋದ್ರೆ ಅದು ಭಾಳ ಕಷ್ಟ ಇದೆ. ಓದಲೇಬೇಕು, ವರ್ಕ್ ಮಾಡಿ ಬೇಗ ಬರೀ ಈಗ ಒಂದು ಜನಾಂಗೀಯ ವರ್ಗೀಕರಣ. ರಾಷ್ಟ್ರೀಯ ನಾಗರಿಕತೆ ಲಿಂಗಾನುಪಾತ.
ಸೈಂಟ್ ಥಾಮಸ್. ಈಗ ನಿಮ್ಮ ಕಡೆ ಬನ್ನಿ. ಇದಕ್ಕೆ ಈ ಕಡೆ ಬನ್ನಿ, ಮುಂದೆ ಬನ್ನಿ, ಕೆಳಗಡೆ ಇವರೇ ಸೈಂಟ್ ಥಾಮಸ್. ಡಾಕ್ಟರ್ ಬಿ ಎಸ್ ಗೋವಾಕರ್. ನೆಕ್ಸ್ಟ್ ಸಂಪೂರ್ಣಾನಂದ. ಮುಂಬೈ ಮೇಲ್ಗಡೆ ಇಲ್ಲಿ ಸೈಂಟ್ ಥಾಮಸ್. ಬರೀ ಅಲ್ಲಿ ಹೇಳ್ತೀನಿ, ಇಂಗ್ಲೀಷಲ್ಲಿ ಇದು 940 ಇಲ್ಲಿ ಡಾಕ್ಟರ್ ಬಿ ಎಸ್ ಜೈನ ಧರ್ಮ. ಈಗ ಇದನ್ನು ಹೊಂದಿಸಿ ಬರೀಬೇಕು. ಬರೀ ಹೇಳಿ ಯಾವ್ಯಾವ ಹಾಕಿ ಯಾವುದು ಎ ಪಿ ಅಂತ ಹಾಕಿ ಒಂದೆರಡು ಒಂದು. ಈ ಥರದವು ಎಲ್ಲರೂ ಒಂದೊಂದು ಹಾಕೊಂಡು 10 ಕ್ವಶನ್ನು ಯೂಟ್ಯೂಬ್ ಒಂದೇ ಪಾಠದಲ್ಲಿ ನೀವೇ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಬೇಕು. ಒಂದು ಯೂಟ್ಯೂಬ್ ಒಂದು 10 ಕ್ವಶನ್ ಈ ಥರ ಮಾಡ್ಕೊಂಡು ಬರಬೇಕು. ಡೈರೆಕ್ಟ್ ಆನ್ಸರ್ ಬರ್ತೀನಿ ಬರೋಂಗಿಲ್ಲ. ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಅದರ ಮುಂದೆ ಆನ್ಸರ್ ಬರಬೇಕು. ಅದು ಆನ್ಸರ್ ಬಿಟ್ಕೊಂಡೇ ಬರಬೇಕು, ಮಾಡ್ಕೊಂಡೇ ಬರಬೇಕು. ನೀವು ಇಪ್ಪತ್ತು ಎಲ್ಲ ಮಾಡ್ಕೋಬೇಕು. ಮನೆ ಪಡೆದಲ್ಲಾದ್ರೂ ಮಾಡಿ, ಎರಡು ಪಡೆದಲ್ಲಾದ್ರೂ ಮಾಡಿ. ಮನೆ ಪಡೆದ ಸಿಗಲಿಲ್ಲ ಅಂದರೆ ಎರಡು ಮಾಡಬೇಕು. ಒಂದು ಎರಡು ಸೇರಿಸಿನೂ ಮಾಡ್ಬೋದು. ಒಂದರಲ್ಲೇ ಮಾಡ್ಬೇಕಂತ ಏನಿಲ್ಲ. ಕ್ವಶನ್ನು ಒಂದು ಎರಡು ಸೇರಿಸಿ ಮಾಡ್ಬೇಕು. ಒಂದಿಸಿ ಬರೆಯೋದು ಒಂದೇ ಪಾಠದ ಅಂತ ಕೇಳಬೇಕಂತ ಏನಿಲ್ಲ. ಎರಡನೇ ಪಾಠನೂ ಸೇರಿಸಿ ಬೆಂದಲು ಬರ್ಬೋದು. ಎರಡು ಸೇರಿಸಿ ಮಾಡ್ಕೊಂಡು ಬರಬೇಕು. ಈಗ ಇಲ್ಲಿವರೆಗೆ ಏನು ಪಾಠ ಆಗುತ್ತೆ ಅಲ್ಲಿವರೆಗೂ ಸೇರಿಸಿ ಕ್ವಶನ್ನು ಮತ್ತು ಮಾಡ್ಕೊಂಡು ಒಂದು ಎರಡು ಸೇರಿಸಿ ಎರಡು ಬರ್ಬೋದು. ಸರಿ ಬಾರಮ್ಮ.